ಬೆಂಗಳೂರು ಕರಗಕ್ಕೆ ಮಳೆ ಅಡ್ಡಿ ಆಗ್ತಾ ಇದೆ. ಮಳೆ ನಡುವೆ ಕರಗಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸದ್ಯ ತಡರಾತ್ರಿ 1:30ಕ್ಕೆ ಕರಗ ಶಕ್ತ್ಯೋತ್ಸವ ಆರಂಭಕ್ಕೆ ಸಿದ್ಧತೆಗಳಾಗಿರುವಂಥದ್ದು. ಆದರೆ ಇದೀಗ ಮಳೆ ಬರ್ತಾ ಇರೋದ್ರಿಂದ ಮತ್ತಷ್ಟು ತಡವಾಗುವಂತಹ ಸಾಧ್ಯತೆ ಇದೆ. 12:30ಕ್ಕೆ ಕರಗ ಆರಂಭ ಆಗಬೇಕಾಗಿತ್ತು, ಆದರೆ 1:30ಕ್ಕೆ ಆರಂಭ ಮಾಡೋದಕ್ಕೆ ಸಿದ್ಧತೆಗಳಾಗಿತ್ತು. ಆದರೆ ಅದನ್ನು ಕೂಡ ಮತ್ತಷ್ಟು ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರುವಂತಹ ಕಾರಣದಿಂದಾಗಿ ಮತ್ತಷ್ಟು ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಕರಗಕ್ಕೆ ಮಳೆ ಅಡ್ಡಿ ಆಗ್ತಾ ಇರುವಂಥದ್ದು. ಮಳೆ ನಡುವೆಗಿನೇ ಕರಗಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ವಿಶ್ವವಿಖ್ಯಾತ ಬೆಂಗಳೂರಿನ ಕರಗ ಇದು. ಐತಿಹಾಸಿಕ ಪಾರಂಪರಿಕ ಪ್ರಸಿದ್ಧ ಕರಗಕ್ಕೆ ಈಗ ಮಳೆ ಅಡ್ಡಿಯಾಗಿರುವಂಥದ್ದು. ಬೆಂಗಳೂರಿನ ಧರ್ಮರಾಯ ದೇಗುಲಕ್ಕೆ ಸಿಎಂ ಭೇಟಿ ನೀಡಿದ್ದಾರೆ. ಸಿದ್ದರಾಮಯ್ಯ ಭೇಟಿ. ಕರಗ ಹಿನ್ನೆಲೆ ದೇವರ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಲವೊಂದು ಕಡೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋ ಒಂದು ಗೊಂದಲ ಕೂಡ ಇತ್ತು. ಎಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ, ದೇವರ ದರ್ಶನ ಪಡೆದಿದ್ದಾರೆ. ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ, ದೇವರ ದರ್ಶನ ಪಡೆದಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಮುಖ್ಯಮಂತ್ರಿಗಳು ಧರ್ಮರಾಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಂತಹ ಸಂದರ್ಭ. ಇವತ್ತು ದೇವರ ದರ್ಶನವನ್ನ ಪಡೆದಿದ್ದಾರೆ. ಇನ್ನು ಕರಗ ಉತ್ಸವ ಆಗೋದಕ್ಕೆ ಇನ್ನು ಕೌಂಟ್ ಡೌನ್ ಇರುವಂಥದ್ದು. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಈಗಾಗಲೇ. 12:30ಕ್ಕೆ ಆರಂಭ ಆಗಬೇಕಾಗಿತ್ತು, ಆದರೆ 1:30ಕ್ಕೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮತ್ತಷ್ಟು ವಿಳಂಬವಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ನಿರಂತರವಾಗಿ ಮಳೆ ಬೀಳ್ತಾ ಇರುವಂತಹ ಕಾರಣದಿಂದಾಗಿ ಕರಗ ಮತ್ತಷ್ಟು ವಿಳಂಬವಾಗುವಂಥ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಈಗ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ, ದೇವರ ದರ್ಶನ ಪಡೆದಿದ್ದಾರೆ. ಪೂಜೆಯನ್ನು ಕೂಡ ನೆರವೇರಿಸಲಾಗಿರುವಂಥದ್ದು. ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪುರಾತನ ಐತಿಹಾಸಿಕ ಪ್ರಸಿದ್ಧ ವಿಶ್ವ ಪ್ರಸಿದ್ಧ ಅಂತಾನೆ ಹೇಳ್ಬೋದಾಗುತ್ತೆ ಬೆಂಗಳೂರು ಕರಗವನ್ನ. ಕರಗದಲ್ಲೇ ಅತ್ಯಂತ ಹಳೆಯ ಐತಿಹಾಸಿಕ ಕರಗ ಇದು. ಐತಿಹಾಸಿಕದ ಜೊತೆಗೆ ಪೌರಾಣಿಕ ಹಿನ್ನೆಲೆಯನ್ನ ಕೂಡ ಉಳ್ಳಂತಹ ಒಂದು ಕರಗ ಮಹೋತ್ಸವ. ಆ ಒಂದು ಮಹೋತ್ಸವಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಸಾಂಪ್ರದಾಯಿಕ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು. ಪೂಜೆ ಪುನಸ್ಕಾರಗಳೆಲ್ಲ ಕೂಡ ನಡೀತಾ ಇದೆ. ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಹಲವಾರು ರೀತಿಯಾಗಿ ಪೂಜೆಗಳನ್ನು ನೆರವೇರಿಸಲಾಗ್ತಾ ಇರುವಂಥದ್ದು. ಖುದ್ದಾಗಿ ಮುಖ್ಯಮಂತ್ರಿಗಳು ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ, ದೇವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಒಂದು ಕಡೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಮಳೆ ನಡುವೆ ಕೂಡ ಮುಖ್ಯಮಂತ್ರಿಗಳು ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ, ದೇವರ ದರ್ಶನ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ 12:30ಕ್ಕೆ ಕರಗ ಉತ್ಸವ ಹೊರಡಬೇಕಾಗಿತ್ತು, ಆದರೆ ಅದು ಸ್ವಲ್ಪ ತಡವಾಗುವಂತಹ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಕಾರಣದಿಂದಾಗಿ ಕರಗ ಉತ್ಸವ ಸ್ವಲ್ಪ ತಡವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯದ ಹಾಗೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಈ ಕರಗ ಉತ್ಸವವನ್ನು ನೋಡೋದಕ್ಕೆ ಅಂತಲೇ ಸಾಕಷ್ಟು ಜನ ಬೆಂಗಳೂರಿಗೆ ಬಂದಿರ್ತಾರೆ. ಸಾಕಷ್ಟು ಜನ ಈಗಾಗಲೇ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನ ಜಮಾವಣೆಯಾಗಿದ್ದಾರೆ. ಮಳೆ ಇದ್ರೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಈ ಒಂದು ದೇವಾಲಯದ ಕರಗ ಹೋಗುವಂತಹ ದಾರಿ ಏನಿದೆ, ದಾರಿಯ ಇಕ್ಕೆಲಗಳಲ್ಲೂ ಕೂಡ ಭಕ್ತಾದಿಗಳು ನಿಂತಿದ್ದಾರೆ. ಇನ್ನು ನಗರದ ವಿವಿಧೆಡೆ ಸಂಚರಿಸುವಂತಹ ಕರಗ ಮಹೋತ್ಸವ ಮೆರವಣಿಗೆ ನಡೆಯುತ್ತೆ. ತಿಗಳರಪೇಟೆಯ ಧರ್ಮರಾಯ ಸ್ವಾಮಿ ದೇವಾಲಯದಿಂದ ತೆರಳುವಂತಹ ಕರಗ ಮಹೋತ್ಸವ. ದೇವಾಲಯದ ಹೊರಭಾಗದಲ್ಲಿರುವ ಗಣಪತಿ ಮುತ್ಯಾಲಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ. ಬಳಿಕ ಹಲಸೂರುಪೇಟೆಯ ಆಂಜನೇಯ ಸ್ವಾಮಿ, ಶ್ರೀರಾಮ ದೇವಾಲಯ, ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ನಗರಪೇಟೆಯ ವೇಣುಗೋಪಾಲ ಸ್ವಾಮಿ, ಕೃಷ್ಣಸ್ವಾಮಿ ದೇವಾಲಯ, ನಗರೇಶ್ವರ ಸ್ವಾಮಿ ದೇವಾಲಯ, ಸಿದ್ದನಗಳ್ಳಿ ಭೈರೇಶ್ವರ ದೇವಾಲಯ, ಕಬ್ಬನ್ಪೇಟೆಯ 14ನೇ ಕ್ರಾಸ್ನಲ್ಲಿರುವ ಶ್ರೀರಾಮ ಸೇವಾ ಮಂದಿರ, 15ನೇ ಗಲ್ಲಿ ಮತ್ತು ಆಂಜನೇಯ ಸ್ವಾಮಿ ದೇವಾಲಯದ ಮೂಲಕ ಮಕ್ಕಳ ಬಸವಣ್ಣ ಗುಡಿ, ಗಾಣಿಗರಪೇಟೆಯ ಚೆನ್ನರಾಯಸ್ವಾಮಿ ದೇವಾಲಯ, ಚಾಮುಂಡೇಶ್ವರಿ ದೇವಸ್ಥಾನ, ಅವೆನ್ಯೂ ರಸ್ತೆಯ ಈಶ್ವರ ದೇವಾಲಯ, ದೊಡ್ಡಪೇಟೆಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ,
KR ಮಾರುಕಟ್ಟೆಯ ಉದ್ಭವ ಗಣಪತಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಬಳಿಕ ಬೆಂಗಳೂರು ರಸ್ತೆಯ ಮೂಲಕ ಮುರಹರಿಸ್ವಾಮಿ ಮಠ, ಬೀರೇದೇವರ ಗುಡಿ, ಅರಳೇಪೇಟೆ ಮುಖ್ಯ ರಸ್ತೆ ಮಾರ್ಗವಾಗಿ ಅರಳಪೇಟೆಯ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ, ಬಳೆಪೇಟೆಯ ಬಾಳೆಗರಡಿ ಬಳಿ ಮಸ್ತಾನ್ ಸಾಹೇಬರ ದರ್ಗಾದಲ್ಲಿ ಪೂಜೆಯನ್ನು ನಡೆಸಲಾಗುತ್ತೆ. ನಂತರ ನಿಮಿಷಾಂಬ ದೇವಾಲಯ, ಗಾಂಧಿನಗರದ ಅಣ್ಣಮ್ಮ ದೇವಾಲಯಕ್ಕೂ ಕೂಡ ಈ ಕರಗ ಉತ್ಸವ ಹೋಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಾಂತಮೂರ್ತಿ, ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಇನ್ನು ಕ್ಷಣಗಣನೆಗಳು ಸದ್ಯಕ್ಕಿರುವಂಥದ್ದು. ಈಗ ಯಾವ ರೀತಿಯಾಗೆಲ್ಲ ಸಿದ್ಧತೆ ಆಗಿದೆ ಅಲ್ಲಿ? ಯಾಕೆಂದರೆ ನಿರಂತರವಾಗಿ ಮಳೆ ಬರ್ತಾ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಮಳೆ ನಿಂತಿದೆಯಾ? ಹೇಗಿದೆ ಪರಿಸ್ಥಿತಿ? ಎಸ್ ಮಂತೇಶ್, ಈಗಾಗಲೇ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಉತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸದ್ಯ ಈಗಾಗಲೇ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಈಗಾಗಲೇ ಏನು ಮಧ್ಯರಾತ್ರಿ 12:30ಕ್ಕೆ ಆ ಕರಗ ಉತ್ಸವ ಆರಂಭ ಆಗಬೇಕಾಗಿತ್ತು. ಆದರೆ ಈಗ ಮಳೆ ಹಿನ್ನೆಲೆಯಲ್ಲಿ 1:30ಕ್ಕೆ ಕರಗ ಉತ್ಸವವನ್ನು ಆರಂಭ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಈಗ ಮೊದಲನೇದಾಗಿ ದೇವಸ್ಥಾನದ ಮುಂಭಾಗ ಈಗ ರಥಗಳನ್ನು ಕೂಡ ಸಿದ್ಧ ಮಾಡ್ತಾ ಇರುವಂಥದ್ದು. ಈಗಾಗಲೇ ವೀರಕುಮಾರರು ರಥಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಆ ಕರಗೋತ್ಸವದ ಒಂದು ಆಚರಣೆಗೆ ಒಂದು ಸಂಭ್ರಮವನ್ನು ಮತ್ತಷ್ಟು ಇಮ್ಮಡಿಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸುಮಾರು 1:30ರ ಸುಮಾರಿಗೆ ಇಲ್ಲಿ ಏನು ಗುಡಿಯ ಮುಂಭಾಗದಲ್ಲಿರುವಂಥ ಮುತ್ಯಾಲಮ್ಮ ಗುಡಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಆ ಕರಗದ ಒಂದು ಸಖ್ಯೋತ್ಸವ ನಡೆಯುತ್ತೆ. ಅದರಲ್ಲೂ ಇವತ್ತು ಏನೋ ಈ ಕರಗ ಮಹೋತ್ಸವಕ್ಕೆ ಮಳೆ ಒಂದು ರೀತಿಯಲ್ಲಿ ಅಡ್ಡಿಯನ್ನು ಉಂಟು ಮಾಡ್ತಿರುವಂಥದ್ದು. ಸದ್ಯ ಮಳೆ ಸ್ವಲ್ಪ ನಿಂತಿದೆ, ಆದರೆ ಮತ್ತೆ ಮಳೆ ಬರುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಆ ಕರಗ ಒಂದು ಆರಂಭ ಆಗುವ ಸಮಯ ಮತ್ತಷ್ಟು ವಿಳಂಬ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ದೇವಸ್ಥಾನದ ಮುಂಭಾಗ ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ನೆರೆದಿರುವಂಥದ್ದು. ಈಗ ಇವತ್ತಿನ ಕರಗ ಮಹೋತ್ಸವಕ್ಕೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವಂತ ನಿರೀಕ್ಷೆ ಕೂಡ ಇದೆ. ಈಗಾಗಲೇ ದೇವಸ್ಥಾನದ ಮುಂಭಾಗ ದೊಡ್ಡ ರಥ ಏನಿದೆ ಅದನ್ನು ಕೂಡ ಸಿದ್ಧತೆ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇದೆ. ಇನ್ನು ಬೆಳಗಿನ ತನಕ ನಡೆಯುವಂತ ಈ ಒಂದು ಕರಗದ ಸಖ್ಯೋತ್ಸವ ಏನಿದೆ ಇದಕ್ಕೆ ಈಗಾಗಲೇ ಸಹಸ್ರಾರು ಮಂದಿ ಇಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂಥದ್ದು. ಜೊತೆಗೆ ಈಗಾಗಲೇ ದೇವಿ ದರ್ಶನವನ್ನು ಕೂಡ ಪಡೆದು ವಾಪಸ್ ಹೋಗುವಂತ ಕೆಲಸ ಕೂಡ ಆಗ್ತಾ ಇದೆ. ಇದುವರೆಗೆ ಏನು ಮಳೆ ಬರ್ತಾ ಇತ್ತು, ಈಗ ಸ್ವಲ್ಪ ಮಳೆ ಬಿಡುವನ್ನ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಭಕ್ತರು ಕೂಡ ದೇವಸ್ಥಾನದತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರ್ಬೋದು, ಒಂದಷ್ಟು ಜನರು ಅಂಗಡಿಗಳ ಬದಿಗಳಲ್ಲಿ ನಿಂತು ಆಶ್ರಯವನ್ನು ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಇರತಕ್ಕಂತ ರಸ್ತೆ ಬದಿ ಅಂಗಡಿಗಳಲ್ಲಿ ನಿಂತಿದ್ರು. ಈಗ ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಇದೆ. ಜೊತೆಗೆ ಮಧ್ಯರಾತ್ರಿ 1:30ಕ್ಕೇನೋ ಕರಗ ಸರಿಯಾಗಿ ಆರಂಭ ಆಗುತ್ತೆ. ಮೊದಲಿಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಬೆಂಗಳೂರಿನ ಪ್ರಮುಖ ದೇವಾಲಯಗಳಿಗೆ ಕರಗ ಭೇಟಿಯನ್ನು ಕೊಟ್ಟು ದರ್ಶನವನ್ನ ಅಂದ್ರೆ ಪೂಜೆಯನ್ನು ಮಾಡುವ ಕೆಲಸ ಕೂಡ ಆಗುತ್ತೆ. ಒಟ್ಟಾರೆ ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗದ ಸಂಭ್ರಮ ಮನೆ ಮಾಡಿರುವಂತದ್ದು. ಮಂತೇಶ್, ಧನ್ಯವಾದ ಶಾಂತಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.